ಬೆಂಗಳೂರಿನ ಸುತ್ತಮುತ್ತದ ಪ್ರದೇಶಗಳೇನಿದೆ, ಅಲ್ಲಿನ ನಗರಗಳೇನಿದೆ, ಆ ಒಂದು ನಗರಗಳನ್ನ ಉಪನಗರ ಮಾಡಬೇಕು, ಮತ್ತೆ ಅವುಗಳಲ್ಲಿ ಒಂದಿಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿ ಸರ್ಕಾರ ಚಿಂತನೆಯನ್ನ ನಡೆಸ್ತಾ ಇದೆ. ಅದರ ಜೊತೆಗೆ ಅದಕ್ಕೆ ಬೇಕಾದಂತಹ ಪ್ಲಾನ್ಗಳನ್ನ ಕೂಡ ರೂಪಿಸಿಕೊಂಡಿದೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ರೈತರು ಹೋರಾಟಕ್ಕೆ ಇಳಿದಿದ್ದಾರೆ. ರಸ್ತೆ ತಡೆದು ಒಂದ್ ಕಡೆ ಪ್ರತಿಭಟನೆ ಸಹ ಮಾಡ್ತಿದ್ದಾರೆ. ಅಭಿವೃದ್ಧಿ ಹೆಸರಲ್ಲಿ ರೈತರ ಭೂಮಿ ಮೇಲೆ ಕಣ್ಣು. ಸಿಟಿ ನಿರ್ಮಾಣದ ಕನಸು, ಅನ್ನದಾತರು ಬೀದಿ ಪಾಲು. ಬೆಂಗಳೂರಿನ ಅಭಿವೃದ್ಧಿ ನಾಗಲೋಟದಿಂದ ಸಾಗ್ತಾ ಇದೆ. ನಿತ್ಯ ಹೊಸ ಹೊಸ ಯೋಜನೆಗಳು ತಲೆ ಎತ್ತುತ್ತಿವೆ. ಈ ಮಧ್ಯೆ ಸಿಲಿಕಾನ್ ಸಿಟಿ ಸುತ್ತಮುತ್ತ ಅಭಿವೃದ್ಧಿ ಯೋಜನೆ ಜಾರಿಗೆ ತರಲು ಸಿದ್ಧತೆ ನಡೆಸ್ತಾ ಇರುವುದು ದೊಡ್ಡ ಗಂಡಾಂತರಕ್ಕೆ ಮುನ್ನುಡಿ ಬರೆದಂತಾಗಿದೆ. ಅಭಿವೃದ್ಧಿ ಹೆಸರಿನಲ್ಲಿ ರಾಜ್ಯ ರಾಜಧಾನಿ ಉಸಿರುಗಟ್ತಾ ಇದೆ. ಒಂದಿಷ್ಟು ಯೋಜನೆಗೆ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದೆ. ರೈತರ ಬಂಗಾರದಂತಹ ಭೂಮಿ ಮೇಲೆ ಸರ್ಕಾರದ ಕಣ್ಣು ಇದೀಗ ಬಿದ್ದಿರುವಂತದ್ದು. ರೈತರ ಆಕ್ರೋಶ ಇದೀಗ ಸ್ಫೋಟವಾಗಿದೆ. ಈಗಾಗಲೇ ಅನೇಕ ಕಡೆ ಟೌನ್ಶಿಪ್ ಯೋಜನೆ ಜಾರಿಗೆ ಮುಂದಾಗಿದೆ. ಜನವಸತಿ ಪ್ರದೇಶ, ಕೈಗಾರಿಕಾ ಕೇಂದ್ರಗಳನ್ನ ನಿರ್ಮಾಣ ಮಾಡಲಿಕ್ಕೆ ಸಿದ್ಧತೆ ಕೂಡ ನೀಡುತ್ತಾ ಇದೆ. ಬಿಡದಿ ಟೌನ್ಶಿಪ್ಗೆ ಆಡಳಿತಾತ್ಮಕ ಅನುಮೋದನೆ ಕೂಡ ಸಿಕ್ಕಿದೆ. ಹಾಗಾದ್ರೆ ಹೇಗಿದೆ ಯೋಜನೆಗಳ ರೂಪುರೇಷೆ? ಬಂಗಾರದ ಭೂಮಿ ಮೇಲೆ ಕಣ್ಣು. ಬಿಡದಿ ಟೌನ್ಶಿಪ್ಗೆ ಸುಮಾರು 18,133 ಕೋಟಿ ವೆಚ್ಚ ಮಾಡಲಾಗ್ತಾ ಇದೆ. ರಾಮನಗರ ತಾಲೂಕಿನ 9 ಗ್ರಾಮಗಳ ಭೂಮಿ ವಶಕ್ಕೆ ಸರ್ಕಾರ ಮುಂದಾಗಿದೆ. ಯೋಜನೆಗೆ 7,482 ಎಕರೆ ಭೂ ಸ್ವಾಧೀನಕ್ಕೆ ಸರ್ಕಾರ ಪ್ಲಾನ್ ಕೂಡ ಮಾಡಿದೆ. ಈ ಉಪಯೋಜನೆ ವಿರುದ್ಧ ರೈತರ ಆಕ್ರೋಶ ಸ್ಫೋಟವಾಗಿದೆ. ಸರ್ಕಾರ ಈಗ 9 ಗ್ರಾಮಗಳಲ್ಲಿ ಭೂ ಸ್ವಾಧೀನ ಮಾಡುತ್ತೇವೆ ಅಂತ ಹೇಳಿದ್ದೇ ತಡ. ಬೈರಮಂಗಲ, ಕಂಚುಗಾರನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರೈತರ ಹೋರಾಟ ತೀವ್ರವಾಗಿದೆ. 30ನೇ ತಾರೀಕು ಸಚಿವ ಸಂಪುಟದಲ್ಲಿ ಭೂ ಸ್ವಾಧೀನ ಮಾಡೋದಕ್ಕೆ ಹಸಿರು ನಿಶಾನೆ ತೋರಿಸಿದ್ದಾರೆ. ಹಾಗಾಗಿ ನಾವು ಅದ್ರ ವಿರುದ್ಧ ನಾವು ಯಾವುದೇ ಕಾರಣಕ್ಕೂ ಪ್ರಾಣ ಹೋದ್ರೂ 1 ಇಂಚು ಭೂಮಿಯನ್ನ ಬಿಟ್ಕೊಡೋದಿಲ್ಲ ಅಂತ ನೋಡಿ ಇಷ್ಟೆಲ್ಲ ಎತ್ತುಗಾಡಿ ರೈತರುಗಳೆಲ್ಲ ಸಾವಿರಾರು ಸಂಖ್ಯೆ ಸೇರಿ ಗಲಾಟೆ ಮಾಡ್ತಾ ಇದೀವಿ. ಸರ್ಕಾರ ಏನು ಅನುಮೋದನೆ ಮಾಡಿದೆಯೋ ಅದನ್ನ ಕೂಡಲೇ ವಾಪಸ್ ತಗೋಬೇಕು. ಇಲ್ಲಾಂದ್ರೆ ನಾವು ಇದೇ ಹೋರಾಟ ಇದು ಪ್ರಥಮ. ಇದನ್ನ ಇಂದು ಮುಂದುವರಿಸಿ ರಾಮನಗರ ಮೈಸೂರು ರಸ್ತೆಯನ್ನೆಲ್ಲ ತಡೆಗಟ್ಟು ಇನ್ನು ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತೀವಿ ಸರ್. ನಮಗೆ ಸಪೋರ್ಟ್ ಕೊಡೋರು ಯಾರು ಇಲ್ಲ. ಇಲ್ಲಿ ರೈತರನ್ನ ತುಳಿತಾ ಇದ್ದಾರೆ ಹೊರತು ರೈತರಿಗೆ ಸಪೋರ್ಟ್ ಬಂದಂತ ಒಬ್ರು ಇಲ್ಲ ನಮಗೆ ರಾಜಕಾರಣಿಗಳು. ಈ ಹೆಂಗೆ ಅಂದ್ರೆ ಈ ಸರ್ಕಾರಕ್ಕಿಂತ ನಮಗೆ ಬ್ರಿಟಿಷ್ನವ್ರ ಆಡಳಿತಾನೆ ಎಷ್ಟೋ ವಾಸಿ ಅಂತಾರೆ. ಅವ್ರು ಬ್ರಿಟಿಷ್ನವರು ನಮಗೆ ತೊಂದರೆ ಕೊಡ್ತಾ ಇಲ್ಲ ರೈತರುಗಳಿಗೆ. ಏನೋ ಅಷ್ಟು ಇಷ್ಟ ಕೇಳ್ತಾ ಇದ್ರು. ಇವ್ರು ಹಂಗಲ್ಲ, ಕೇಳ್ದಿರಾನೆ ರೈತರನ್ನ ಭೂಮಿ ಕಿತ್ಕೋತಾ ಇದ್ದಾರೆ. ಏಕಾಏಕಿ ಅವ್ರಿಗೆ ರೈತರು ಏನು ಅವ್ರ ಕಷ್ಟ ಏನು ಅನ್ನೋದೇ ಗೊತ್ತಿಲ್ದಿರ ಭೂ ಸ್ವಾಧೀನ ಮಾಡ್ಕೋತೀವಿ ಅಂತ ಬೆಂಗಳೂರು ಸುತ್ತಮುತ್ತ ನಮ್ದೊಂದೇ ಅಲ್ಲ, ಸುತ್ತಮುತ್ತ ಆನೆಕಲ್ಲಲ್ಲಿ ಇರ್ಬೋದು, ಎಲ್ಲೇ ಇರ್ಬೋದು, ಎಲ್ಲಾರ್ಗು ಇದೇ ಕ್ವಾಟ್ಲೆ ಕೊಡ್ತಾರೆ. ಇವತ್ತು ರೈತರು ಉದ್ಧಾರ ಮಾಡಕ್ಕಂತೂ ಬಿಡ್ತಾ ಇಲ್ಲ. ಅದು ಬದುಕಲಿ ಅನ್ನೋದು ಇಲ್ಲ. ಏನು ಕಿತ್ಕೋಬೇಕು ಜಮೀನು ರೈತರ ಹತ್ರ, ಅವರು ಬಂಡವಾಳ ಸಾಲಿಗಳು ದುಡ್ಡು ಮಾಡ್ಕೋಬೇಕು. ಆತರ ಮಾಡ್ತಾ ಇದ್ದಾರೆ. ರೈತರಿಗೆ ಸರ್ಕಾರ ಸಪೋರ್ಟ್ ಮಾಡ್ತಾನೆ ಇಲ್ಲ ಸರ್. ಈ ಎಲ್ಲಾ ಯೋಜನೆಗಳು ಜಾರಿಯಾಗುವುದರಿಂದ 100 ಹಳ್ಳಿಗಳು ತಮ್ಮ ಅಸ್ತಿತ್ವ ಕಳೆದುಕೊಳ್ಳಲಿದೆ. ಇದರ ಜೊತೆಗೆ ಅನೇಕ ರೈತ ಕುಟುಂಬಗಳು ಬೀದಿಗೆ ಬೀಳಲಿವೆ. ಬಿಡದಿ ಯೋಜನೆ ಒಂದರಲ್ಲೇ 24 ಹಳ್ಳಿಗಳ ಒಟ್ಟು 9,600 ಎಕರೆ ಜಮೀನು ಕಬ್ಜವಾಗಲಿದೆ. ಅಭಿವೃದ್ಧಿ ಜಪ ಬೆಂಗಳೂರಿಗೆ ಗಂಡಾಂತರ. ಅಭಿವೃದ್ಧಿ ಕೆಲಸಗಳಿಂದ ಬೆಂಗಳೂರಿಗೆ ಉಸಿರುಗಟ್ಟಿದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಕಾಂಕ್ರೀಟ್ ಕರಣದಿಂದ ಬಸವಳಿದು ಹೋಗಿದೆ. ಪೆರಿಫೆರಲ್ ರಿಂಗ್ ರೋಡ್ ಯೋಜನೆ ಜನರ ನಿದ್ದೆಗೆಡಿಸಿದೆ. ಯಾವಾಗ ಜೆಸಿಬಿ ಮನೆಯನ್ನ ಕೆಡವುತ್ತೋ ಅನ್ನೋ ಆತಂಕ ಮನೆ ಮಾಡಿದೆ. ಇದು ಕೂಡ ಹಿಂಗೆ ಮಾಡ್ತಿದ್ದಾರೆ. ಯಾವುದೇ ಒಂದು ರಸ್ತೆ ಮಾಡಬೇಕು ಅಥವಾ ಏನೋ ಒಂದು ಯೋಜನೆ ಮಾಡಬೇಕು ಅಂದ್ರೆ ಒಂದು ಟೈಮ್ ಬಾಂಡ್ ಅನ್ನ ಇಡಬೇಕು, ಸರ್ಕಾರ ಆಗ್ಲಿ ಅಥವಾ ಅಧಿಕಾರಿಗಳಾಗ್ಲಿ. ಇಲ್ಲ ಅಂದ್ರೆ ಇದಕ್ಕೆ ಕೈ ಹಾಕಬಾರದು. ಬಿಡಿಎ ಆಕ್ಟ್ ಪ್ರಕಾರನೇ 1976 ಆರ್ಟಿಕಲ್ 27 ಪ್ರಕಾರ 5 ವರ್ಷದಲ್ಲಿ ನೀವು ಜಾಗವನ್ನ ಪರಿಶಂಗ್ ತಗೊಳ್ಳದೇ ಇದ್ರೆ ಅದು ಲ್ಯಾಪ್ಸ್ ಅಂತಾನೆ ಆಗುತ್ತೆ. ಸರ್ಕಾರ ಹಠ ಹಿಡಿದು ಟೌನ್ಶಿಪ್ಗಳು ಮತ್ತು ಸ್ಮಾರ್ಟ್ ಸಿಟಿಗಳ ನಿರ್ಮಾಣಕ್ಕೆ ಮುಂದಾಗಿದ್ರೆ ಇತ್ತ ಯೋಜನೆಗಳ ಹೆಸರಿನಲ್ಲಿ ಬಂಗಾರದಂತಹ ಬೆಳೆ ನೀಡುವ ಭೂಮಿಗಳನ್ನ ಕಳೆದುಕೊಂಡು ರೈತರು ಕಂಗಾಲಾಗ್ತಿದ್ದಾರೆ. ಚರಣ್ ಮೂಡುಬಿದ್ರೆ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬೆಂಗಳೂರಿನ ಸುತ್ತಮುತ್ತದ ಪ್ರದೇಶಗಳೇನಿದೆ, ಅಲ್ಲಿನ ನಗರಗಳೇನಿದೆ, ಆ ಒಂದು ನಗರಗಳನ್ನ ಉಪನಗರ ಮಾಡಬೇಕು, ಮತ್ತೆ ಅವುಗಳಲ್ಲಿ ಒಂದಿಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿ ಸರ್ಕಾರ ಚಿಂತನೆಯನ್ನ ನಡೆಸ್ತಾ ಇದೆ. ಅದರ ಜೊತೆಗೆ ಅದಕ್ಕೆ ಬೇಕಾದಂತಹ ಪ್ಲಾನ್ಗಳನ್ನ ಕೂಡ ರೂಪಿಸಿಕೊಂಡಿದೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ರೈತರು ಹೋರಾಟಕ್ಕೆ ಇಳಿದಿದ್ದಾರೆ. ರಸ್ತೆ ತಡೆದು ಒಂದ್ ಕಡೆ ಪ್ರತಿಭಟನೆ ಸಹ ಮಾಡ್ತಿದ್ದಾರೆ.
ಅಭಿವೃದ್ಧಿ ಹೆಸರಲ್ಲಿ ರೈತರ ಭೂಮಿ ಮೇಲೆ ಕಣ್ಣು. ಸಿಟಿ ನಿರ್ಮಾಣದ ಕನಸು, ಅನ್ನದಾತರು ಬೀದಿ ಪಾಲು. ಬೆಂಗಳೂರಿನ ಅಭಿವೃದ್ಧಿ ನಾಗಲೋಟದಿಂದ ಸಾಗ್ತಾ ಇದೆ. ನಿತ್ಯ ಹೊಸ ಹೊಸ ಯೋಜನೆಗಳು ತಲೆ ಎತ್ತುತ್ತಿವೆ. ಈ ಮಧ್ಯೆ ಸಿಲಿಕಾನ್ ಸಿಟಿ ಸುತ್ತಮುತ್ತ ಅಭಿವೃದ್ಧಿ ಯೋಜನೆ ಜಾರಿಗೆ ತರಲು ಸಿದ್ಧತೆ ನಡೆಸ್ತಾ ಇರೋದು ದೊಡ್ಡ ಗಂಡಾಂತರಕ್ಕೆ ಮುನ್ನುಡಿ ಬರೆದಂತಾಗಿದೆ. ಅಭಿವೃದ್ಧಿ ಹೆಸರಿನಲ್ಲಿ ರಾಜ್ಯ ರಾಜಧಾನಿ ಉಸಿರುಗಟ್ತಾ ಇದೆ. ಒಂದಿಷ್ಟು ಯೋಜನೆಗೆ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದೆ. ರೈತರ ಬಂಗಾರದಂತಹ ಭೂಮಿ ಮೇಲೆ ಸರ್ಕಾರದ ಕಣ್ಣು ಇದೀಗ ಬಿದ್ದಿರುವಂತದ್ದು. ರೈತರ ಆಕ್ರೋಶ ಇದೀಗ ಸ್ಫೋಟವಾಗಿದೆ. ಈಗಾಗಲೇ ಅನೇಕ ಕಡೆ ಟೌನ್ಶಿಪ್ ಯೋಜನೆ ಜಾರಿಗೆ ಮುಂದಾಗಿದೆ. ಜನವಸತಿ ಪ್ರದೇಶ, ಕೈಗಾರಿಕಾ ಕೇಂದ್ರಗಳನ್ನ ನಿರ್ಮಾಣ ಮಾಡಲಿಕ್ಕೆ ಸಿದ್ಧತೆ ಕೂಡ ನೀಡುತ್ತಾ ಇದೆ. ಬಿಡದಿ ಟೌನ್ಶಿಪ್ಗೆ ಆಡಳಿತಾತ್ಮಕ ಅನುಮೋದನೆ ಕೂಡ ಸಿಕ್ಕಿದೆ. ಹಾಗಾದ್ರೆ ಹೇಗಿದೆ ಯೋಜನೆಗಳ ರೂಪುರೇಷೆ? ಬಂಗಾರದ ಭೂಮಿ ಮೇಲೆ ಕಣ್ಣು. ಬಿಡದಿ ಟೌನ್ಶಿಪ್ಗೆ ಸುಮಾರು 18,133 ಕೋಟಿ ವೆಚ್ಚ ಮಾಡಲಾಗ್ತಾ ಇದೆ. ರಾಮನಗರ ತಾಲೂಕಿನ 9 ಗ್ರಾಮಗಳ ಭೂಮಿ ವಶಕ್ಕೆ ಸರ್ಕಾರ ಮುಂದಾಗಿದೆ. ಯೋಜನೆಗೆ 7,482 ಎಕರೆ ಭೂ ಸ್ವಾಧೀನಕ್ಕೆ ಸರ್ಕಾರ ಪ್ಲಾನ್ ಕೂಡ ಮಾಡಿದೆ. ಈ ಉಪಯೋಜನೆ ವಿರುದ್ಧ ರೈತರ ಆಕ್ರೋಶ ಸ್ಫೋಟವಾಗಿದೆ. ಸರ್ಕಾರ ಈಗ 9 ಗ್ರಾಮಗಳಲ್ಲಿ ಭೂ ಸ್ವಾಧೀನ ಮಾಡುತ್ತೇವೆ ಅಂತ ಹೇಳಿದ್ದೇ ತಡ. ಬೈರಮಂಗಲ, ಕಂಚುಗಾರನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರೈತರ ಹೋರಾಟ ತೀವ್ರವಾಗಿದೆ. 30ನೇ ತಾರೀಕು ಸಚಿವ ಸಂಪುಟದಲ್ಲಿ ಭೂ ಸ್ವಾಧೀನ ಮಾಡೋದಕ್ಕೆ ಹಸಿರು ನಿಶಾನೆ ತೋರಿಸಿದ್ದಾರೆ. ಹಾಗಾಗಿ ನಾವು ಅದ್ರ ವಿರುದ್ಧ ನಾವು ಯಾವುದೇ ಕಾರಣಕ್ಕೂ ಪ್ರಾಣ ಹೋದ್ರೂ 1 ಇಂಚು ಭೂಮಿಯನ್ನ ಬಿಟ್ಕೊಡೋದಿಲ್ಲ ಅಂತ ನೋಡಿ ಇಷ್ಟೆಲ್ಲ ಎತ್ತುಗಾಡಿ ರೈತರುಗಳೆಲ್ಲ ಸಾವಿರಾರು ಸಂಖ್ಯೆ ಸೇರಿ ಗಲಾಟೆ ಮಾಡ್ತಾ ಇದೀವಿ. ಸರ್ಕಾರ ಏನು ಅನುಮೋದನೆ ಮಾಡಿದೆಯೋ ಅದನ್ನ ಕೂಡಲೇ ವಾಪಸ್ ತಗೋಬೇಕು. ಇಲ್ಲಾಂದ್ರೆ ನಾವು ಇದೇ ಹೋರಾಟ ಇದು ಪ್ರಥಮ. ಇದನ್ನ ಇಂದು ಮುಂದುವರಿಸಿ ರಾಮನಗರ ಮೈಸೂರು ರಸ್ತೆಯನ್ನೆಲ್ಲ ತಡೆಗಟ್ಟು ಇನ್ನು ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತೀವಿ ಸರ್. ನಮಗೆ ಸಪೋರ್ಟ್ ಕೊಡೋರು ಯಾರು ಇಲ್ಲ. ಇಲ್ಲಿ ರೈತರನ್ನ ತುಳಿತಾ ಇದ್ದಾರೆ ಹೊರತು ರೈತರಿಗೆ ಸಪೋರ್ಟ್ ಬಂದಂತ ಒಬ್ರು ಇಲ್ಲ ನಮಗೆ ರಾಜಕಾರಣಿಗಳು. ಈ ಹೆಂಗೆ ಅಂದ್ರೆ ಈ ಸರ್ಕಾರಕ್ಕಿಂತ ನಮಗೆ ಬ್ರಿಟಿಷ್ನವ್ರ ಆಡಳಿತಾನೆ ಎಷ್ಟೋ ವಾಸಿ ಅಂತಾರೆ. ಅವ್ರು ಬ್ರಿಟಿಷ್ನವರು ನಮಗೆ ತೊಂದರೆ ಕೊಡ್ತಾ ಇಲ್ಲ ರೈತರುಗಳಿಗೆ. ಏನೋ ಅಷ್ಟು ಇಷ್ಟ ಕೇಳ್ತಾ ಇದ್ರು. ಇವ್ರು ಹಂಗಲ್ಲ, ಕೇಳ್ದಿರಾನೆ ರೈತರನ್ನ ಭೂಮಿ ಕಿತ್ಕೋತಾ ಇದ್ದಾರೆ. ಏಕಾಏಕಿ ಅವ್ರಿಗೆ ರೈತರು ಏನು ಅವ್ರ ಕಷ್ಟ ಏನು ಅನ್ನೋದೇ ಗೊತ್ತಿಲ್ದಿರ ಭೂ ಸ್ವಾಧೀನ ಮಾಡ್ಕೋತೀವಿ ಅಂತ ಬೆಂಗಳೂರು ಸುತ್ತಮುತ್ತ ನಮ್ದೊಂದೇ ಅಲ್ಲ, ಸುತ್ತಮುತ್ತ ಆನೆಕಲ್ಲಲ್ಲಿ ಇರ್ಬೋದು, ಎಲ್ಲೇ ಇರ್ಬೋದು, ಎಲ್ಲಾರ್ಗು ಇದೇ ಕ್ವಾಟ್ಲೆ ಕೊಡ್ತಾರೆ. ಇವತ್ತು ರೈತರು ಉದ್ಧಾರ ಮಾಡಕಂತೂ ಬಿಡ್ತಾ ಇಲ್ಲ. ಬದುಕಿ ಅನ್ನೋದು ಇಲ್ಲ. ಏನು ಕಿತ್ಕೋಬೇಕು ಜಮೀನು ರೈತರ ಹತ್ರ, ಅವರು ಬಂಡವಾಳಶಾಲಿಗಳು ದುಡ್ಡು ಮಾಡ್ಕೋಬೇಕು. ಆತರ ಮಾಡ್ತಾ ಇದ್ದಾರೆ. ರೈತರು ಸರ್ಕಾರ ಸಪೋರ್ಟ್ ಮಾಡ್ತಾನೆ ಇಲ್ಲ ಸರ್. ಈ ಎಲ್ಲಾ ಯೋಜನೆಗಳು ಜಾರಿಯಾಗುವುದರಿಂದ 100 ಹಳ್ಳಿಗಳು ತಮ್ಮ ಅಸ್ತಿತ್ವ ಕಳೆದುಕೊಳ್ಳಲಿದೆ. ಇದರ ಜೊತೆಗೆ ಅನೇಕ ರೈತ ಕುಟುಂಬಗಳು ಬೀದಿಗೆ ಬೀಳಲಿವೆ. ಬಿಡದಿ ಯೋಜನೆ ಒಂದರಲ್ಲೇ 24 ಹಳ್ಳಿಗಳ ಒಟ್ಟು 9,600 ಎಕರೆ ಜಮೀನು ಕಬ್ಜವಾಗಲಿದೆ. ಅಭಿವೃದ್ಧಿ ಜಪ ಬೆಂಗಳೂರಿಗೆ ಗಂಡಾಂತರ. ಅಭಿವೃದ್ಧಿ ಕೆಲಸಗಳಿಂದ ಬೆಂಗಳೂರಿಗೆ ಉಸಿರುಗಟ್ಟಿದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಕಾಂಕ್ರೀಟ್ ಕರಣದಿಂದ ಬಸವಳಿದು ಹೋಗಿದೆ. ಪೆರಿಫೆರಲ್ ರಿಂಗ್ ರೋಡ್ ಯೋಜನೆ ಜನರ ನಿದ್ದೆಗೆಡಿಸಿದೆ. ಯಾವಾಗ ಜೆಸಿಬಿ ಮನೆಯನ್ನ ಕೆಡವುತ್ತೋ ಅನ್ನೋ ಆತಂಕ ಮನೆ ಮಾಡಿದೆ. ಇದು ಕೂಡ ಹಿಂಗೆ ಮಾಡ್ತಿದ್ದಾರೆ. ಯಾವುದೇ ಒಂದು ರಸ್ತೆ ಮಾಡಬೇಕು ಅಥವಾ ಏನೋ ಒಂದು ಯೋಜನೆ ಮಾಡಬೇಕು ಅಂದ್ರೆ ಒಂದು ಟೈಮ್ ಬಾಂಡ್ ಅನ್ನ ಇಡಬೇಕು, ಸರ್ಕಾರ ಆಗ್ಲಿ ಅಥವಾ ಅಧಿಕಾರಿಗಳಾಗ್ಲಿ. ಇಲ್ಲ ಅಂದ್ರೆ ಇದಕ್ಕೆ ಕೈ ಹಾಕಬಾರದು. ಬಿಡಿಎ ಆಕ್ಟ್ ಪ್ರಕಾರನೇ 1976 ಆರ್ಟಿಕಲ್ 27 ಪ್ರಕಾರ 5 ವರ್ಷದಲ್ಲಿ ನೀವು ಜಾಗವನ್ನ ಪೊಸಿಷನ್ ತಗೊಳ್ಳದೇ ಇದ್ರೆ ಅದು ಲ್ಯಾಪ್ಸ್ ಅಂತಾನೆ ಆಗುತ್ತೆ. ಸರ್ಕಾರ ಹಠ ಹಿಡಿದು ಟೌನ್ಶಿಪ್ಗಳು ಮತ್ತು ಸ್ಮಾರ್ಟ್ ಸಿಟಿಗಳ ನಿರ್ಮಾಣಕ್ಕೆ ಮುಂದಾಗಿದ್ರೆ ಇತ್ತ ಯೋಜನೆಗಳ ಹೆಸರಿನಲ್ಲಿ ಬಂಗಾರದಂತಹ ಬೆಳೆ ನೀಡುವ ಭೂಮಿಗಳನ್ನ ಕಳೆದುಕೊಂಡು ರೈತರು ಕಂಗಾಲಾಗ್ತಿದ್ದಾರೆ. ಚರಣ್ ಮೂಡ್ಬಿದ್ರೆ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.